ಎಲ್ರಿಗೂ ನಮಸ್ಕಾರ. ಜನವರಿ 5ನೇ ತಾರೀಕಲ್ಲಿ ಚೆಲ್ಲಿದೆ. ಕರೆಕ್ಟಾಗಿ ಒಂದು ತಿಂಗಳಿಗೆ ಅಂದರೆ ಫೆಬ್ರವರಿ 5ನೇ ತಾರೀಕಿಗೆ ಕಿಳಕ್ಕೆ ಬಂದು ನಿಂತಿದೆ. ತೋಟ ಪೂರ್ತಿ ಚೆನ್ನಾಗದ. ಮಾತ್ರ ನೀವು ಏನಾದ್ರು ಚೆಲ್ದಿರಿ ಅಂತಂದರೆ ಕೊತ್ತಂಬರಿ ಕರೆಕ್ಟಾಗಿ ಚೆಲ್ಲೋದು ಒಂದು ತಿಂಗಳಿಗೆ ಬರುತ್ತೆ. ನಾವು ಚೆಲ್ಲಿದ ಮೇಲೆ ಮೊಳಕೆ ಬರಬೇಕು ಅಂತಂದರೆ ಒಂದು 7 ದಿವಸ ಬೇಕು. ಇನ್ಮೇಲೆ ಬೇಸಿಗೆ ಶುರು ಆಗೋದ್ರಿಂದ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ 8 ದಿವಸ 9 ದಿವಸ, ಕೆಲವು ಕಡೆ 10 ದಿವಸನೂ ತಗೊಬಿಡುತ್ತೆ. ವಾತಾವರಣ ಕೋಲ್ಡ್ ಇದ್ದಾಗ ಅಥವಾ ಮಳೆಗಾಲದಲ್ಲಿ 6ರಿಂದ 7 ದಿವಸಕ್ಕೇ ಬಂದ್ಬಿಡುತ್ತೆ. ಎಲ್ಲ ನೀಟಾಗಿ ಕಡಿಯುತ್ತೆ. ಈಗ ನಾವು ಚೆಲ್ಲಿ ಕರೆಕ್ಟಾಗಿ ಒಂದು ತಿಂಗಳು ಆಗಿರೋದ್ರಿಂದ ಸೊಪ್ಪು ಬೆಳೆದು ನಿಂತದೆ. 30 ಕುಂಟೆ ಇತ್ತು. ಅದಕ್ಕೆ ಆಲ್ಮೋಸ್ಟು 22ರಿಂದ 25 kg, 28 kg, 30 kg ಈ ಥರ ಎಲ್ಲ ಚೆಲ್ಬೋದು. ಒಂದು ಸ್ವಲ್ಪ ಕೋಲ್ಡ್ ಇದ್ದಿದ್ದರಿಂದ ವಾತಾವರಣ ನಾವು 22 kg ಚೆಲ್ಲಿದ್ದು. ಸ್ವಲ್ಪ ತಾಕತ್ತಾಗಿತ್ತು, ಫಲವತ್ತಾಗಿತ್ತು ಅಂತಂದರೆ ಕಡಿಮೆ ಚೆಲ್ಲಿದ್ರೂ ಬರ್ತದೆ. ಫಲವತ್ತಾಗಿಲ್ಲ ಅಥವಾ ಉರ ಇಲ್ಲ ಅಂತಂದರೆ ಕುಂಟೆಗೆ 1 kg ಚೆಲ್ಲಬೇಕಾಯ್ತದೆ. ಬೇಸಿಗೆನಲ್ಲಿ ನೀರು ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿ ಬರುತ್ತೆ. ಬೇಕಾದಷ್ಟು ತೇವ ಸಿಗಲಿಲ್ಲ ಅಂತಂದ್ರೂ ಅಷ್ಟು ನೀಟಾಗಿ ಜರ್ಮಿನೇಷನ್ ಆಗೋಲ್ಲ. ಜರ್ಮಿನೇಷನ್ ಪ್ರಾಬ್ಲಮ್ ಆಯ್ತದೆ ಬೇಸಿಗೆನಲ್ಲಿ. ಯಾಕೆ ಅಂತಂದರೆ ಬಿಸಿಲು ಜಾಸ್ತಿ ಸುಡೋದ್ರಿಂದ ಮೊಳಕೆ ಎಲ್ಲ ಪರ್ತೋಗ್ಬಿಡ್ತವೆ, ಅಂದರೆ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ನೀವೇನಾದ್ರು ನೆಕ್ಸ್ಟ್ ಚೆಲ್ಲುವಂಥವ್ರು, ಗೊತ್ತಿಲ್ಲದೆ ಇರುವಂಥವ್ರಿಗೆ ಹೇಳ್ತಿರುವಂಥದ್ದು, ಯಾರ ಚೆಲ್ತೀನಿ ಅಂತಂದರೆ ನೀವು ಒಂದು ಸ್ವಲ್ಪ ಈಗ ಮಳೆಗಾಲದಲ್ಲಿ ಏನು ಚೆಲ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಚೆಲ್ಲಬೇಕಾಯ್ತದೆ ಕೊತ್ತಂಬರಿ ಬೀಜನ. ಆಮೇಲೆ ಉತ್ತಮ ಗುಣಮಟ್ಟದ್ದು ಯಾವುದಾದ್ರೂ ಜರ್ಮಿನೇಷನ್ ಚೆನ್ನಾಗಿರುವಂಥ ಬೀಜಗಳು ತಗೊಳ್ಳಿ. ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾರೆ, ಬೀಜ ಸೇಲಾಗಲಿ ಅಂದ್ಬಿಟ್ಟು ಯಾವ್ಯಾವ್ದಾದ್ರು ಕೊಟ್ಬಿಡ್ತಾರೆ. ಹಲವಾರು ಜನ ತಿಳಿದೇ ಕೊಡ್ತಾರೆ, ರೈತರಿಗೂ ಉಪಯೋಗ ಆಗಲಿ ಅಂತಂದ್ಬಿಟ್ಟು. ಅಂಗಡಿಯವ್ರನ್ನೂ ಕೇಳಿ ತಗೊಳ್ಳಿ, ಜೊತೆಗೆ ಯಾರು ಕೊತ್ತಂಬರಿ ಚೆಲ್ಲಿರುವಂಥವ್ರು ಇರ್ತಾರಲ್ಲ ಅವರನ್ನು ಕೇಳಿ ಯಾವುದು ಸರಿ ಇರುತ್ತೆ, ಯಾವುದು ಯಾವ ಕಾಲಕ್ಕೆ ಸೂಟಬಲ್ ಆಯ್ತದೆ, ಎಷ್ಟು ಕುಂಟೆಗೆ ಎಷ್ಟು kg ಬೇಕಾಯ್ತದೆ ಅಂತೆಲ್ಲ ಕೇಳ್ಕೊಂಡು ಚೆಲ್ಲಿ. ಕೀಳಕ್ಕೆ ಬಂದದೆ, ಇನ್ನೇನೋ ನಾಳೆ ಕೀಳ್ಬೋದು. ನಾವು ಕೀಳ್ಸಲ್ಲ, ಬೇರೆಯವರು ಕೊಟ್ಬಿಟ್ಟಿದ್ದೀವಿ. ನಮ್ಮ ಪಕ್ಕದ ಜಮೀನವರು ಒಂದು 20 ಗುಂಟೆಗೆ ಚೆಲ್ಲಿದ್ರು. ಅವರು ಒಂದು 55,000ಕ್ಕೆ ಬೇರೆಯವ್ರು ಕೇಳಿದ್ರು ಕೀಳಿಸುವಂಥವ್ರು. ಬಟ್ ಕೊಡ್ದೇ ಇವರು ಅವರೇ ಸ್ವತಃ ಕೀಳಿಸ್ತಾವ್ರೆ. ನೋಡಿ ಯಾವ ರೀತಿ ಕೀಳ್ತಾರೆ ಅಂತ. ನಮ್ಮ ಪಕ್ಕದ ಜಮೀನು ರೈತರೇ ಇವರು, ಮಹೇಶ್ ಅಂತಂದ್ಬಿಟ್ಟು. ಅವ್ರದ್ದೇ ಗಾಡಿ ಇರೋದ್ರಿಂದ ಸ್ವಲ್ಪ ಜನಗಳನ್ನ ಕರ್ಕೊಂಡು ಈ ಥರ ಕ್ರೇಟ್ಗೆಲ್ಲ ಕಿತ್ಕೊಂಡು ಜೋಡಿಸ್ಕೊಂಡು ತಗೊಂಡೋಗ್ತಾರೆ ಅವರೇ. ಮೈಸೂರು ಗನ್ ಹೌಸ್ ಅಂತಿದೆ, ಅಲ್ಲಿಗೆ. ಆಲ್ಮೋಸ್ಟು ಈಗ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ 50,000 ರೂಪಾಯಿ ಮಾರಿದ್ವಿ. ರೇಟು ಅಷ್ಟಾಗಿಲ್ಲ, ನಾರ್ಮಲಾಗಿ ಹೋಯ್ತಾ ಇದೆ. ಕಡಿಮೆ ರೇಟೇ ಇದು ಲೆಕ್ಕ ಹಾಕೊಂಡ್ರೆ. ಬಟ್ಟು ಒಂದು 50,000 ಕೊಟ್ಟಿದ್ವಿ. ರೇಟ್ ಚೆನ್ನಾಗಿತ್ತು ಅಂತಂದಿದ್ರೆ ಇದೇ ಲಕ್ಷಾಂತರ ರೂಪಾಯಿ ದುಡ್ಡು ಆಗೋದು. ಅಂದರೆ ಇರಲಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಮನುಷ್ಯನಿಗೆ ಆಸೆ ಇದ್ದದ್ದು 50 ಆದಾಗ 1 ಲಕ್ಷ, 1 ಲಕ್ಷ ಆದಾಗ 2 ಲಕ್ಷ ಆಗಬೇಕಾಯ್ತು ಅಂತ ಅನಿಸುತ್ತೆ. ತೊಂದರೆ ಇಲ್ಲ, ಒಂದು ತಿಂಗಳು ಬೆಳೆ ಆಗಿರೋದ್ರಿಂದ ಒಂದು ಆವ್ರೇಜ್ ಆಗಿ ಮಾರಾಟ ಮಾಡಿದ್ವಿ. ಪ್ರೇಮ್ ಕುಮಾರ್, ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.